ಸ್ನೇಹಿತರೆ ನಮಸ್ಕಾರ. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂದಾಗಿದೆ. ತಮಿಳುನಾಡಿನಲ್ಲಿ ಹೊಸ ಬಿರುಗಾಳಿಯ ಅಲೆ ಶುರುವಾಗಿದೆ. ತಮಿಳುನಾಡಿನ ವಿಜಯದ ಅಲೆ ವಿಜಯವರ ಮುಡಿಗೆವೇರಿದರೆ ಅದು ಅಷ್ಟು ಸುಲಭವಾಗಿ ಏರಿದಂತಹ ಒಂದು ಮುಡಿ ಅಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಜನನಾಯಕನಿಗೆ ಇವತ್ತು ಈ ಪಟ್ಟ ಸಿಗಬೇಕಾದ್ರೆ ಅದರ ಹಿಂದೆ ಸಾಕಷ್ಟು ಪರಿಶ್ರಮಗಳಿದ್ದಾವೆ. ಅದರ ಹಿಂದೆ ಸಾಕಷ್ಟು ಜನರ ನಿರಂತರವಾದಂತಹ ಬೆವರಲ್ಲ, ರಕ್ತ ಸುರಿಸಿದಂಥ ದಿನಗಳಿದ್ದಾವೆ ಅನ್ನೋದನ್ನು ಮರಿಬಾರ್ದು. ಯಾವ ಸಕ್ಸಸ್ ಕೂಡ ಅಷ್ಟು ಈಸಿಯಾಗಿ ಒಬ್ಬ ರಾಜಕಾರಣಿಗಾಗಲಿ, ಒಬ್ಬ ನಟನಿಗಾಗಲಿ ಅಥವಾ ಒಬ್ಬ ಸಾಧಕನಿಗಾಗಲಿ ಸಿಗೋದಿಲ್ಲ. ಆದರೆ ನಿರಂತರವಾದಂಥ ಹೋರಾಟ, ಈ ಹೋರಾಟದ ಫಲವಾಗಿ 40 ವರ್ಷಗಳಿಂದ, ಹೆಚ್ಚು ಕಡಿಮೆ 40 ವರ್ಷಗಳಿಂದ ಅಧಿಕಾರದಲ್ಲಿ ತೇಲ್ತಾ ಇದ್ದಂತಹ DMK ಮತ್ತು AIADMK ಈ ಎರಡೂ ಪಕ್ಷಗಳನ್ನು ಧೂಳೀಪಟ ಮಾಡಿ TVK ಅನ್ನುವಂಥ ಹೊಸ ಪಕ್ಷಕ್ಕೆ ಅಧಿಕಾರವನ್ನು ತಂದು ವಿಸಿಲ್ ಹೊಡೆಯುವಂತೆ ಮಾಡಿದಂಥ ವಿಜಯ್ ಅವರ ಸಾಧನೆ ಸಾಕಷ್ಟು ದೊಡ್ಡದು. ಈ ಸಾಧನೆಯ ಹಿಂದೆ ಸಾಕಷ್ಟು ಸಮಸ್ಯೆಗಳಿತ್ತು, ಸಾಕಷ್ಟು ಸವಾಲುಗಳಿತ್ತು. ಆ ಎಲ್ಲ ಸವಾಲುಗಳನ್ನು ವಿಜಯ್ ಮೆಟ್ಟು ನಿಂತಿದ್ದು ಮತ್ತು ವಿಜಯ್ಗೆ ಸಾಥನ್ನು ಕೊಟ್ಟಿದ್ದು ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯ ನಿರಂತರವಾದಂಥ ಸಪೋರ್ಟು ಮತ್ತು ನಿರಂತರವಾದಂಥ ಪ್ಲಾನಿಂಗು ಇವತ್ತು ಇಂತಹದೊಂದು ಅಭೂತಪೂರ್ವ ವಿಜಯ್ ಯಾತ್ರೆಗೆ ನೆರವಾಗಿದೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಹಾಗಾದರೆ ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಸಿದ್ದರಾಮಯ್ಯನವ್ರಿಗೂ ಕೂಡ ಈ ಹಿಂದೆ ನೆರವು ಕೊಟ್ಟಿದ್ದರು ಅನ್ನೋದನ್ನು ಬಹುಶಃ ನೀವು ಯಾರು ಕೂಡ ಮರೆಯಲಿಕ್ಕಿಲ್ಲ. ಹಾಗಾದರೆ ಆ ವ್ಯಕ್ತಿಯ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮಗೆ ಹೇಳ್ತಾ ವಿಜಯ್ ಅವರ ಗೆಲುವಿಗೆ ಕಾರಣವಾದಂಥ ಕೆಲವೊಂದಷ್ಟು ಅಂಶಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ವಿಜಯ್ ಅವರು ಇಲ್ಲಿ ಪ್ರಮುಖವಾಗಿ ಈ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬ MGR ನಾನು ನಿಮ್ಮ ಮುಂದೆ ಆಗಿ ಬರ್ತೀನಿ ಅನ್ನುವಂಥ ಸ್ಟೇಟ್ಮೆಂಟಿಂದ ಹಿಡಿದು ಎದುರಿಸಿದಂಥ ಪ್ರತಿಯೊಂದು ಸವಾಲಿನ ಸಂದರ್ಭದಲ್ಲೂ ಕೂಡ ಆ ಸವಾಲನ್ನು ತಮ್ಮ ಸಿಂಪತಿಯಾಗಿ ಬದಲಾಯಿಸ್ಕೊಂಡು, ತಮಗೆ ಸಿಂಪತಿಯಾಗಬೇಕು ಅಂತ ಹೇಳಿ ರೀತಿ ಬದಲಾಯಿಸ್ಕೊಂಡು ತಮ್ಮ ನಡಿಗೆಯ ಹಾದಿಗೆ ಅದನ್ನು ಹೂವಿನ ಹಾಸಿಗೆ ರೀತಿ ಮಾಡ್ಕೊಂಡು ಹೋದಂಥ ಕಾರಣಕ್ಕೆ ಇವತ್ತು ವಿಜಯ್ಗೆ ಈ ಗೆಲುವು ಸಿಕ್ಕಿದೆ. ಹಾಗಾದರೆ ವಿಜಯ್ ಗೆಲುವಿಗೆ ಕಾರಣ ಆದಂಥ ಪ್ರಮುಖ ಅಂಶಗಳನ್ನು ಜಸ್ಟು ಪಾಯಿಂಟ್ ವೈಸ್ ನಾನು ಹೇಳ್ತಾ ಹೋಗ್ತೀನಿ. ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ, ನಿಮಗೆ ಅವಶ್ಯಕತೆಯೂ ಇರೋದಿಲ್ಲ. ಅದರ ಪಾಯಿಂಟ್ ವೈಸ್ ಹೇಳ್ತೀನಿ. ಒಂದು, ಮುಂದಿನ MGR ನಾನು ಆಗ್ತೀನಿ ಎನ್ನುವಂಥ ಸ್ಟೇಟ್ಮೆಂಟ್ ಪದೇ ಪದೇ ಹೇಳ್ತಾ ಇದ್ದಿದ್ದು, ಸಿನಿಮಾ ಜೀವನಕ್ಕೆ ವಿದಾಯ ಹೇಳಿ ನಂಬಿಕೆಯನ್ನು ಹುಟ್ಟಿಸ್ಕೊಂಡಿದ್ದು, ಹಿಂದಿನ ತಾರೆಯರು ಮಾಡಿದಂಥ ತಪ್ಪನ್ನು ತಾನು ಮಾಡಬಾರದು ಅನ್ನುವಂತಹ ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡಿದ್ದು, ಸಿನಿಮಾಗಳ ಮೂಲಕ ಸಾಮಾಜಿಕ ಸಂದೇಶವನ್ನು ರವಾನಿಸಿದ್ದು ಮತ್ತು ಸವಾಲುಗಳನ್ನು ಮತ್ತು ವಿವಾದಗಳನ್ನು ಎರಡನ್ನೂ ಕೂಡ ತುಂಬ ಜಾಣ್ಮೆಯಿಂದ ಎದುರಾದಂತಹ ಈ ಸವಾಲುಗಳು ಮತ್ತು ವಿವಾದಗಳಿದಾವಲ್ಲ ಅವುಗಳನ್ನು ಜಾಣ್ಮೆಯಿಂದ ಎದುರಿಸಿದ್ದು, ಪ್ರಣಾಳಿಕೆ ಭರ್ಜರಿ ಉಡುಗೊರೆಗಳನ್ನು ಘೋಷಣೆ ಮಾಡಿದ್ದು, ಹಾಗೆಯೇ ಪ್ರತಿಯೊಂದು ಹಂತದಲ್ಲೂ ಕೂಡ ಎಲ್ಲೂ ಕೂಡ ಎಡವಟ್ಟುಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ತಾವೇ ಮುಂದೆ ನಿಂತು ಎಲ್ಲವನ್ನೂ ಕೂಡ ನಿಭಾಯಿಸಿದ್ದು. ಇವೆಲ್ಲದೂ ಕೂಡ ಇಲ್ಲಿ ಈ ವಿಜಯ್ ಗೆಲುವಿಗೆ ಕಾರಣವಾದರೆ, ಇನ್ನು ವಿಜಯ್ ಅವರ ಪ್ರಭಾವ, ಅಭಿಮಾನಿಗಳ ಶಕ್ತಿ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿತು ಅಂತಲೇ ಹೇಳ್ಬೋದು. ಇನ್ನು ಅಭಿಮಾನಿಗಳ ಸಂಘದಿಂದ ನಡೆದಂತಹ ಒಂದಷ್ಟು ಕ್ಯಾಂಪೇನ್ಗಳು, ಹಾಗೆಯೇ ಬದಲಾವಣೆಯನ್ನು ಬಯಸಿದಂಥ ಮತದಾರರ ಹೃದಯವನ್ನು ಗೆಲ್ಲೋದು, ಯುವಜನರ ಪ್ರೀತಿಯನ್ನು ಗಳಿಸೋದು, ಅದರಲ್ಲೂ ಕೂಡ ಮಹಿಳಾ ವೋಟರ್ಸ್ಗಳ ಹೃದಯವನ್ನು ಗೆಲ್ಲೋದು ದೊಡ್ಡ ಚಾಲೆಂಜ್ ಆಗಿತ್ತು. ಅದನ್ನು ಕೂಡ ಮಾಡ್ತಾರೆ. ಆಮೇಲೆ ಪರ್ಯಾಯವಾದಂಥ ರಾಜಕೀಯ ಸಂದೇಶ ಬೇಕಿತ್ತು. ಪಕ್ಷದ ಆತ್ಮವಿಶ್ವಾಸ ಮತ್ತು ಪ್ರತಿಕ್ರಿಯೆಗಳು ನಂಬಿಕೆಯನ್ನು ಹುಟ್ಟಿಸಿತು. ಮೈತ್ರಿ ಇಲ್ಲದ ರಾಜಕೀಯ ಬದಲಾವಣೆಯ ಭರವಸೆ, ಡಿಜಿಟಲ್ ಪ್ರಚಾರ, ತಾರಾ ಪ್ರಭಾವ ಇವೆಲ್ಲವೂ ಕೂಡ ವಿಜಯ್ ಅವರ ಯಶಸ್ಸಿಗೆ ಕಾರಣ ಆಯಿತು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಇದೆಲ್ಲವನ್ನು ಕೂಡ ಪ್ಲಾನ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಲ್ಲ, ಆ ವ್ಯಕ್ತಿ ತುಂಬ ಗಂಭೀರವಾಗಿ ಈ ಇಡೀ ಒಂದು ವಿಜಯ್ ಅವರ ಗೆಲುವಿಗೆ ಕಾರಣಕರ್ತರಾಗ್ತಾರೆ. ಅದೇ ವ್ಯಕ್ತಿ ಈ ಹಿಂದೆ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಒಂದು ರೀತಿಯಲ್ಲಿ ಒಂದು ಪುನರ್ಜನ್ಮವನ್ನು ಕೊಟ್ಟಂತಹ ವ್ಯಕ್ತಿಯೂ ಕೂಡ ಹೌದು. ಅಂದರೆ ಸಿದ್ದರಾಮಯ್ಯನವರು 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತಹ ಒಂದು ಧೈರ್ಯವನ್ನು ತೆಗೆದುಕೊಳ್ತಾರೆ ಕಳೆದ ಬಾರಿ. ಆ ಧೈರ್ಯವನ್ನು ಕೊಟ್ಟಂಥದ್ದು ಅಥವಾ ಆ ಸಲಹೆಯನ್ನು ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಈ ಜಾನ್ ಆರೋಗ್ಯಸ್ವಾಮಿ ಎನ್ನುವಂಥ ವ್ಯಕ್ತಿ. ಇದೇ ಜಾನ್ ಆರೋಗ್ಯಸ್ವಾಮಿ ಈಗ ಎಲ್ಲಿದ್ದಾರೆ ಅಂತೇಳಿ ಹುಡುಕಿದಾಗ ಸಿಕ್ಕಿದ್ದು ಅವರು ವಿಜಯ್ ಅವರ ಜೊತೆಗೆ ಇದ್ದರು ತಮಿಳುನಾಡಿನಲ್ಲಿ ಅಂಥೇಳಿ. ಹೌದು,
ತಮಿಳುನಾಡಿನಲ್ಲಿ ಈಗ ಸೃಷ್ಟಿಯಾದಂಥ ಸುನಾಮಿಯ ಹಿಂದೆ ಇದೇ ಜಾನ್ ಆರೋಗ್ಯ ಸ್ವಾಮಿಯ ತಂತ್ರಗಾರಿಕೆ ಕೆಲಸ ಮಾಡಿರೋದು ಈಗ ಗಮನಾರ್ಹ ಸಂಗತಿಯಾಗಿದೆ. ನಿಮಗೆ ಗೊತ್ತಿದೆಯಾ, ಸಿದ್ದರಾಮಯ್ಯನವರು ಬಾದಾಮಿ ಮತ್ತು ವರುಣ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರಲ್ಲ, ಆಗ 2 ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡಿ ಸರ್ ಅಂತಲೇ ಸಲಹೆ ಕೊಟ್ಟಿದ್ದು ಇದೇ ಜಾನ್ ಆರೋಗ್ಯ ಸ್ವಾಮಿ ಅಂತೇಳಿ. ಬಟ್ಟು ಅವರ ಲೆಕ್ಕಾಚಾರ ತಮಿಳುನಾಡಿನಲ್ಲಿ ಈ ಪರಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಕನಸು ಮನಸ್ಸಿನಲ್ಲಿ ಆಲೋಚನೆ ಮಾಡಿರಲಿಲ್ಲ. ಬಟ್ ವಿಜಯ್ ಆ ನಂಬಿಕೆಯನ್ನು ಇಟ್ಟು ಜಾನ್ ಹೇಳಿದಂತೆಯೇ ಕೇಳಿದ್ರು. ಪರಿಣಾಮ ಇವತ್ತು ಅವರು ಇಟ್ಟಂಥ ನಂಬಿಕೆಗೆ ಮೋಸ ಆಗಲಿಲ್ಲ, ಜಾನ್ ಕೊಟ್ಟಂಥ ಸಲಹೆ ವ್ಯರ್ಥವಾಗಲಿಲ್ಲ. ಹೌದು, ಸಿನಿಮಾ ಜನಪ್ರಿಯತೆ ಏನೇ ಇದ್ದರೂ ಕೂಡ ಎಲೆಕ್ಷನ್ ಅನ್ನೋದು ಡಿಫ್ರೆಂಟ್, ರಾಜಕೀಯ ಅನ್ನೋದು ಡಿಫ್ರೆಂಟ್. ಈ ರಾಜಕೀಯದಲ್ಲಿ ಯಾವ ರೀತಿ ಎಷ್ಟು ಕೆರೆ ನೀರು ಕುಡಿದ್ರೂ ಕೂಡ ಸಾಲೋದಿಲ್ಲ ಅನ್ನೋಂಥ ಒಂದು ಮಾತಿದೆ. ಹಾಗಾಗಿ ಆ ವಿಚಾರದಲ್ಲಿ ಈ ಜಾನ್ ಆರೋಗ್ಯ ಸ್ವಾಮಿಯ ತಂತ್ರಗಾರಿಕೆ ವರ್ಕೌಟ್ ಆಗಿದೆ. ಈ ರಾಜಕೀಯ ಸಲಹೆಗಾರ ಮತ್ತು ಚುನಾವಣಾ ಚಾಣಕ್ಯ ಅಂತಲೇ ಜಾನ್ ಆರೋಗ್ಯ ಸ್ವಾಮಿಯವರನ್ನು ಕರೀತಾರೆ. TVK ಪಕ್ಷವನ್ನು ತೆರೆಮರೆಯಲ್ಲಿ ಕಟ್ಟಿದಂಥ ಶಿಲ್ಪಿ ಈತ. ವಿಭಿನ್ನ ರೀತಿಯಲ್ಲಿ TVK ಪ್ರಚಾರ ತಂತ್ರಗಳನ್ನು ರಚಿಸಿ, ವಿಜಯ್ ಅವರ ಭಾಷಣ ಮತ್ತು ವೇದಿಕೆ ಕಾರ್ಯಕ್ರಮಗಳು ಹೇಗಿರಬೇಕು ಅನ್ನೋದನ್ನು ನಿರ್ಧರಿಸಿ, ಅವೆಲ್ಲವೂ ಕೂಡ ಮತದಾರರ ಮೇಲೆ ಹೇಗೆ ಪ್ರಭಾವವನ್ನು ಬೀರೋದಕ್ಕೆ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಪ್ಲಾನ್ ಮಾಡಿ ರೂಪಿಸಿಕೊಟ್ಟದ್ದು ಇದೇ ಜಾನ್. ಇಷ್ಟು ಮಾತ್ರವಲ್ಲ, ಆಧುನಿಕ ಚುನಾವಣಾ ರಣತಂತ್ರಗಳಾದಂತಹ ಮತದಾರರ ಮಾಹಿತಿಯನ್ನು ವಿಶ್ಲೇಷಣೆ ಮಾಡೋದು, ಕ್ಷೇತ್ರಗಳ ಅಧ್ಯಯನವನ್ನು ಮಾಡುವಂಥದ್ದು, ಅಭ್ಯರ್ಥಿಗಳ ಆಯ್ಕೆ ಮಾಡುವಂಥದ್ದು, ಮತಯಾಚಿಸಿ ಸಂದೇಶವನ್ನು ಕಳಿಸುವಂಥದ್ದು, ಸಾಮಾಜಿಕ ಮಾಧ್ಯಮಗಳ ಮೂಲಕ ಪರಿಣಾಮಕಾರಿಯಾಗಿ ಎಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡು ಬೂತ್ ಮಟ್ಟದ ಸಂಘಟನೆ, ವಾರ್ ರೂಮ್ ನಿರ್ವಹಣೆ, ಸೆಲೆಬ್ರಿಟಿಗಳ ಮನವಿಯನ್ನೇ ಮತಗಳಾಗಿ ಪರಿವರ್ತಿಸುವಂಥ ತಂತ್ರದೊಂದಿಗೆ ಜಾನ್ ಆರೋಗ್ಯ ಸ್ವಾಮಿ TVKಗೆ ಕಂಪ್ಲೀಟಾಗಿ ನೆರವಾಗಿದ್ದರು. ಮೂಲತಃ ಆಂಧ್ರ ಪ್ರದೇಶವಾದಂತಹ ಜಾನು ತಮಿಳುನಾಡಿನಲ್ಲಿ ವಿದ್ಯಾಭ್ಯಾಸ ಮಾಡಿ ತಮಿಳುನಾಡಿನ ಸಂಸ್ಕೃತಿ ಮತ್ತು ಅಲ್ಲಿನ ಚುನಾವಣೆ, ಅದರ ಮೇಲೆ ಅತೀವವಾಗಿ ಪ್ರಭಾವವನ್ನು ಮೀರುವಂಥ ಅಂಶಗಳ ಬಗ್ಗೆಯೂ ಕೂಡ ತಿಳಿದುಕೊಂಡಿದ್ದರು. ಹಾಗೆಯೇ ತಮಿಳುನಾಡಿನಲ್ಲಿ ಹೇಗಿರಬೇಕು, ಹೇಗಿದ್ದರೆ ಏನಾಗುತ್ತೆ ಅನ್ನೋದು ಕೂಡ ಇವರಿಗೆ ಸ್ಪಷ್ಟವಾಗಿ ಮಾಹಿತಿ ಇತ್ತು. ಹಾಗೆಯೇ ಮತ್ತೊಂದು ಕೂಡ, ಜಾನ್ ಅವರು ಯಾವುದೇ ಒಂದು ಕೆಲಸವನ್ನು ಒಪ್ಕೊಂಡ್ರು ಅಂತ ಹೇಳಿದ್ರೆ ಅಲ್ಲಿ ಪರ್ಫೆಕ್ಟ್ ಬೇಕು, ಒಂದು ಪರ್ಫೆಕ್ಷನಿಸ್ಟ್ ಆಗಿರಬೇಕು ಅನ್ನೋಂಥದ್ದು ಅವರು ಬಯಸ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಒಂದು ರೀತಿಯಲ್ಲಿ ಪರ್ಫೆಕ್ಟಾಗಿಯೇ ಪ್ಲಾನ್ಗಳನ್ನು ರೂಪಿಸಿ ನಂತರ ಅವರು ಅಲ್ಲಿ ಆ ತಂತ್ರಗಾರಿಕೆಯನ್ನು, ಚಾಣಕ್ಯತನವನ್ನು ಪ್ರದರ್ಶನ ಮಾಡುವಂಥದ್ದು. ಪ್ರಶಾಂತ್ ಕಿಶೋರ್ ಅಂತಹ ರಾಜಕೀಯ ಚಾಣಕ್ಯರ ಜೊತೆಗೂ ಕೂಡ ಈ ಜಾನ್ ಆರೋಗ್ಯ ಸ್ವಾಮಿ ಕೆಲಸವನ್ನು ಮಾಡಿದ್ರು, ಕೈ ಜೋಡಿಸಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ರಾಜಕೀಯ ಸಲಹೆಗಾರರಾಗಿ ಜಾನ್ ಆರಂಭಿಕ ದಿನಗಳು ರೋಚಕತೆಯಿಂದಲೇ ಕೂಡಿದ್ವು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. PMKಗಾಗಿ ಪ್ರಚಾರ ಕಾರ್ಯವನ್ನು ಮಾಡ್ತಾರೆ. ಅದಾದ ಬಳಿಕ ಜಾತಿ ಆಧಾರಿತ ರಾಜಕೀಯ ಮಾಡ್ತಾ ಇದ್ದಂಥ PMK ಪಕ್ಷಕ್ಕೆ ಅಭಿವೃದ್ಧಿ ಕೇಂದ್ರಿತ ರಾಜಕೀಯವನ್ನು ಮಾಡಿ ಎನ್ನುವಂಥ ದೃಷ್ಟಿಕೋನವನ್ನು ಹಾಕಿಕೊಟ್ರು. 2021ರಲ್ಲಿ ಇವರು ನಡೆಸಿದಂತಹ ನಾಮ್ ತಮಿಳರ್ ಕಾಚಿ ಎನ್ನುವಂಥ ಅಭಿಯಾನ ಬಹಳಷ್ಟು ಜನಪ್ರಿಯತೆಯನ್ನು ಪಡೆಯಿತು. ಈ ಅಭಿಯಾನದ ಮೂಲಕ ಯುವ ಸಮುದಾಯದ ಮತವನ್ನು ಕದಿಯೋದಕ್ಕೆ ಸಹಾಯವಾಯಿತು. ಕರ್ನಾಟಕದಲ್ಲೂ ಕೂಡ ಕೆಲಸ ಮಾಡಿರುವಂತಹ ಇವರು ಸಿದ್ದರಾಮಯ್ಯನವರ ರಾಜಕೀಯ ಸಲಹಾ ತಂಡಕ್ಕೂ ಕೂಡ ತಮ್ಮ ಅಮೂಲ್ಯವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಜಾನ್ ಅವರನ್ನು ವಿಜಯ್ ಯಾಕೆ ಆಯ್ಕೆ ಮಾಡಿದ್ರು ಅಂತೇಳಿ ಕೇಳಿದ್ರೆ, TVK ಪಕ್ಷವನ್ನು ಶುರು ಮಾಡಿದಾಗ ಅದರ ಸಾಮರ್ಥ್ಯ, ಅಸಾಧಾರಣ ತಾರ ವರ್ಚಸ್ಸು, ಈ ಯೂತ್ಸನ್ನು ಮಿಂಚಿನಂತೆ ತಲುಪುವಂಥ ಸಾಮರ್ಥ್ಯ, ಅಭಿಮಾನಿಗಳ ಸಂಘಟನೆಯ ಜಾಲ, ತಮಿಳುನಾಡಿನಲ್ಲಿ ಅವರಿಗಿದ್ದಂಥ ಫ್ಯಾನ್ ಬೇಸ್, ಇವೆಲ್ಲನೂ ಕೂಡ ಪಟ್ಟಿ ಮಾಡಿದರು. ಜೊತೆಗೆ ಚುನಾವಣೆಯ ಯಾವುದೇ ಹಿನ್ನೆಲೆ ಇಲ್ಲದಿರೋದು, ರಾಜಕೀಯ ರಚನೆಗೆ ಯಾವ ಲವಶೇಷವೂ ಕೂಡ ಇಲ್ಲದಿರೋದು, ಕಾರ್ಯಕರ್ತರ ಪಡೆ ಇಲ್ಲದಿರೋದು, ಕ್ಷೇತ್ರಗಳ ಪರಿಚಯ ಇಲ್ಲದಿರೋದು, ಅಭ್ಯರ್ಥಿಗಳು ಯಾರಂತಲೇ ಗೊತ್ತಿರದೇ ಇರುವಂಥದ್ದು, ಈ ದೌರ್ಬಲ್ಯಗಳು ವಿಜಯವರ ಸಾಮರ್ಥ್ಯದೊಂದಿಗೆ ಬೆಸೆಯಿತು. ಆ ಮೂಲಕ ದೌರ್ಬಲ್ಯಗಳನ್ನೇ ಅಸ್ತ್ರವನ್ನಾಗಿಸಿ ಅದಕ್ಕೆ ಪರ್ಯಾಯವಾದಂತಹ ಪ್ರತ್ಯಸ್ತ್ರವನ್ನು ರಚಿಸಿದರು. ಅದೇ ಇಲ್ಲಿ ಪ್ರಮುಖವಾಗಿ ಜಾನ್ ಆರೋಗ್ಯ ಸ್ವಾಮಿಯವರು ಮಾಡಿದಂಥ ಪ್ರಮುಖವಾದಂಥ ಕೆಲಸ. ಅದೇ ಇವತ್ತು ವರ್ಕೌಟ್ ಆಯಿತು ಕೂಡ. ಇವೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿ ಜಾನ್ ಒಂದು ತಮ್ಮದೇ ಆದಂತಹ ತಂತ್ರಗಾರಿಕೆಯನ್ನು ರೂಪಿಸ್ತಾರೆ. ಆ ಮೂಲಕ ಸಿನಿಮಾ ಸೂಪರ್ ಸ್ಟಾರ್ ಒಬ್ಬರನ್ನು ರಾಜಕೀಯ ನಾಯಕನನ್ನಾಗಿ ರೂಪಿಸೋದರಲ್ಲಿ ಜಾನ್ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. DMK, AIADMK, BJP, ಕಾಂಗ್ರೆಸ್ಸು ಹೀಗೆ ಪ್ರಮುಖ ಪಕ್ಷಗಳ ಜೊತೆಗೆ ರಾಜಕೀಯ ಸಂಘರ್ಷಕ್ಕೆ ಇಳಿಯುವ ಬದಲು ಸಾಮಾಜಿಕ ನ್ಯಾಯ, ಭ್ರಷ್ಟಾಚಾರ ಮುಕ್ತ ಆಡಳಿತದಲ್ಲಿ ಸುಧಾರಣೆ, ಯುವ ಕೇಂದ್ರಿತ ರಾಜಕೀಯ, ಹಾಗೆಯೇ
ಎಲ್ಲಿ ತಪ್ಪಾಗ್ತಿದೆ ಆ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಹೋಗೋದಕ್ಕೆ ಹೊಸ ವ್ಯವಸ್ಥೆಗಳು ಇವೆಲ್ಲವನ್ನು ಕೂಡ ರೂಪಿಸ್ತೇನೆ ಅನ್ನುವಂಥ ಭರವಸೆಯನ್ನು ಹುಟ್ಟಿಸಿದರು. ಆ ಭರವಸೆ ಇವತ್ತು ಕೆಲಸ ಮಾಡ್ತು. ಪರಿಣಾಮ ವಿಜಯ್ ಗೆದ್ದು ಬೀಗಿದ್ರು. ತಮಿಳುನಾಡಿಗೆ ಹೊಸ ರಾಜಕೀಯ ದಿಶೆಯನ್ನು ಬರೆಯೋದಕ್ಕೆ ಇಲ್ಲಿ ವಿಜಯ್ ಸಿದ್ಧರಾಗಿದ್ದಾರೆ. ಈ ಹೊಸ ದಿಶೆಯನ್ನು ಬರೆಯೋದಕ್ಕೆ ವಿಜಯ್ ಅವರಿಗೆ ಜಾನ್ ಆರೋಗ್ಯಸ್ವಾಮಿ ಇನ್ನಷ್ಟು ಬೆಂಬಲವನ್ನು ಕೊಡಲಿದ್ದಾರೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಇವಾಗ ನಿಮಗೆ ಅನಿಸುತ್ತೆ ವಿಜಯ್ ಅವರ ಈ ಗೆಲುವು ಮತ್ತು ಜಾನ್ ಆರೋಗ್ಯಸ್ವಾಮಿಯವರ ಚಾಣಕ್ಯತನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.